ಏನು ಇವತ್ತು ಎಂಗೇಜ್ಮೆಂಟ್ ಇತ್ತು, ಆದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕಾಗಿದ್ದಂಥ ಯುವತಿ ನಿನ್ನೆ ರಾತ್ರಿಯೇ ಎಸ್ಕೇಪ್ ಆಗಿದ್ದಾಳೆ. ಹಾವೇರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಯುವತಿಯನ್ನ ಪುಸಲಾಯಿಸಿ ಲವ್ ಜಿಹಾದ್ ಎಸಗಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾವೇರಿಯ ಶಂಕ್ರಿಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಯುವತಿಯನ್ನ ರಾತ್ರೋರಾತ್ರಿ ಇಬ್ರಾಹಿಂ ಎಂಬಾತ ಕರೆದೊಯ್ದಿರುವಂಥ ಆರೋಪ. ಇದನ್ನ ಯಾರೋ ಮಾಡ್ತಿಲ್ಲ, ಯುವತಿಯ ತಾಯಿಯೇ ಮಾಡ್ತಾ ಇರುವಂಥದ್ದು. ಈಗ ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ಶಿವಾನಂದ್, ಏನಿದು ಪ್ರಕರಣ? ಲವ್ ಜಿಹಾದ್ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂಡ್ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನು ನೀಡುತ್ತಿದ್ದಾರೆ ಶಿವಾನಂದ್? ಖಂಡಿತ ರಾಹುಲ್, ಇಂತಹದೊಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಶಂಕ್ರಿಕೊಪ್ಪ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಏನು ಗ್ರಾಮದ ಯುವತಿಯಾಗಿರ್ತಕ್ಕಂಥ ಏನು ಸಂಕ್ರಮ ಅಂತಕ್ಕಂಥ ಯುವತಿಯನ್ನ ಇಬ್ರಾಹಿಂ ಅಂತಕ್ಕಂಥ ಮುಸ್ಲಿಂ ಯುವಕ ಏನಂತಾರೆ ಈಗ ಪುಸಲಾಯಿಸಿಕೊಂಡು, ಅಂದ್ರೆ ಯುವತಿಯ ಒಂದು ಎಂಗೇಜ್ಮೆಂಟ್ ಇದ್ದ ಮರುದಿನವೇ ಈ ಒಂದು ಹುಡುಗಿಯನ್ನು ಪುಸಲಾಯಿಸಿಕೊಂಡು ಹೋಗಿರುವಂತದ್ದು. ಈಗ ಲವ್ ಜಿಹಾದ್ ಆಗಿರುವ ಕುರಿತು ಏನಂದ್ರೆ ಸಂಶಯ ವ್ಯಕ್ತವಾಗಿರುವಂಥದ್ದು. ಅಂದ್ರೆ ಈ ಒಂದು ಇಬ್ರಾಹಿಂ ಶಂಕರಮ್ಮನನ್ನ ಪರಿಚಯವಾಗಿದ್ದೆ ಒಂದು ಹತ್ತಿರವಾಗಿ ಮಾಡಿಕೊಂಡು ಈ ಲವ್ ಜಿಹಾದ್ ಮಾಡಿರುವುದಾಗಿ ಕುಟುಂಬಸ್ಥರು ಆಕ್ರೋಶವನ್ನು ಹಾಕಿರುವಂತದ್ದು. ಅಂದ್ರೆ ಅಕ್ಕಿಯಾಲೂರು ಗ್ರಾಮದಲ್ಲಿ ಏನು ಬಿಕಾಂ ಓದ್ತಾ ಇದ್ದು ಹುಡುಗಿ, ಬಿಕಾಂ ಓದ ನಂತರ ಅಕ್ಕಿಯಾಲೂರು ಗ್ರಾಮದಲ್ಲೇ ಒಂದ್ಸಲ ಕೆಲಸಕ್ಕೆ ಹೋಗ್ತಿದ್ಲು. ಅಲ್ಲಿ ಪರಿಚಯ ಆದಂತ ಇಬ್ರಾಹಿಂ ಈ ರೀತಿಯಾದ ಘಟನೆಯನ್ನ ಮಾಡಿದ್ದಾನೆ ಅಂತೇಳಿ ಈಗ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈಗಾಗಲೇ ಈ ಕುರಿತು ಪೊಲೀಸ್ ಠಾಣೆ ಮೆಟ್ಲನ್ನು ಕೂಡ ಏರಿರುವಂತದ್ದು. ರಾಹುಲ್, ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.